ಕಾರ್ಯಕ್ರಮಗಳು ತುಂಬಾ ಅದ್ಭುತವಾಗಿ ಆಗ್ತಿದೆ. ಅಯ್ಯೋ ಧನ್ಯವಾದಗಳು. ನಿನ್ನೆ ಮೊನ್ನೆ ವೀಕ್ ಡೇಸ್ ಅದು ಕೂಡ ವಾರ ದಿವಸಕ್ಕೆ ತುಂಬ ಅಪ್ರಿಷಿಯೇಷನ್ ಬರ್ತಾಯಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಎಲ್ಲ ಆಡಿಯನ್ಸು, ನಮ್ಮ ಎಲ್ಲ ಫಿಲ್ಮ್ ಮೇಕರ್ಸು ಎಲ್ಲರೂ ಯಾವ ಥರ ಹೇಳ್ತಾ ಇದ್ದಾರೆ ಅಂದರೆ, ಸರ್ ಈ ವರ್ಷ ಅದ್ಭುತವಾಗಿ ಆಗ್ತಾಯಿದೆ, ನಮಗೆಲ್ಲಗೆ ಖುಷಿ ಆಗ್ತಾಯಿದೆ, ಇದರ ಬರೋ ವರ್ಷ ಇನ್ನೂ ತುಂಬ ಚೆನ್ನಾಗಿ ಮಾಡಿ ಅನ್ನೋ ಒಂದು ಪ್ರಶಂಸೆ. ಜೊತೆಗೆ ಒಂದಿಷ್ಟು ಮೊನ್ನೆಯಿಂದ ಅಪಸ್ವರಗಳು ನೀವು ಕೇಳ್ತಾ ಬರ್ತಾ ಇದೆ. ಎಲ್ಲ ಆಯ್ತಲ್ಲ, ನಿನ್ನೆ ಎಲ್ರಿಗೂ ಆನ್ಸರ್ ಮಾಡಿದ್ದೀನಿ. ಆಯ್ತು, ಬಟ್ ಇವತ್ತು ಚಂದ್ರಚೂಡ್ ಅವರು ಸುದೀಪ್ ಅವರ ಸರ್ ನಾನು ಎಲ್ರಿಗೂ ಆನ್ಸರ್ ಮಾಡಿದ್ದೀನಿ. ನೀವು ಯಾರ್ಯಾರೋ ಕೇಳಿದಾಗೆಲ್ಲ ನಾನು ಎಲ್ರಿಗೂ ಆನ್ಸರ್ ಮಾಡಿ ಕೂತ್ಕೊಳ್ಳೋಕ್ಕಾಗಲ್ಲ. ಕೊಟ್ಟಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಸರ್. ಕೆಲವರಿಗೆ ಹೋಗಿಲ್ಲದೆ ಇರಬಹುದು, ಅಥವಾ ಕೆಲವರಿಗೆ ಮಿಸ್ ಆಗಿರಬಹುದು, ಕೆಲವರಿಗೆ ಕಳಿಸಿದ್ದು ಪೋಸ್ಟಲ್ಲಿ ಲೇಟ್ ಆಗಿರ್ಬೋದು, ಅಥವಾ ಲೇಟ್ ಆಗಿಲ್ಲದೆ ಇರ್ಬೋದು, ಪೋಸ್ಟ್ ಹೋಗಿನೂ ವಾಪಸ್ ಬಂದಿರ್ಬೋದು. ಕೆಲವರಿಗೆ ನಾನು ನಿನ್ನೆಲ್ಲ ಲಿಸ್ಟೆಲ್ಲ ನಿಮ್ಗೆ ಕೊಟ್ಟು ಎಲ್ರಿಗೂ ತಲುಪಿಸಿದ್ದೀವಿ. ಪರ್ಟಿಕ್ಯುಲರ್ ಒಬ್ರಿಗೆ ಬಂದಿಲ್ಲ ಅಂದಾಗ ಅದನ್ನು ದೊಡ್ಡದು ಮಾಡಿದ್ವಿ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ಏನಾಗುತ್ತೆ, ಜನರಲ್ ಆಗಿ ಎಲ್ರಿಗೂ ಕಳಿಸಿರ್ತೀವಿ. ನೋಡಿ, ಒಂದು ಕರೆಕ್ಟಾಗಿ ನೀವು ಇದನ್ನು ಹಾಕೋದಾದ್ರೆ ನಾನು ಹೇಳ್ತೀನಿ, ಈಗ ದೊಡ್ಡ ಕಲಾವಿದರು ಬಂದಾಗ ಪ್ರೋಟೋಕಾಲ್ ಪ್ರಾಬ್ಲಮ್ ಆಗುತ್ತೆ. ಈಗ ಸುದೀಪ್ ಸರೇ ಬಂದರು, ದರ್ಶನ್ ಸರೇ ಬಂದರು ಅಲ್ವಾ, ಯಶ್ ಅವರೇ ಬಂದರು ಅನ್ಕೊಳ್ಳಿ, ಅವ್ರನ್ನೆಲ್ಲ ಹೆಂಗೆ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ ಬಿ ದ ಬಾಸ್ ಮಾಡಬೇಕಲ್ಲ. ಅಲ್ಲಿ ಅದು ವಿಧಾನಸೌಧ ಮುಂದೆ ಇರೋದು ಪ್ರೋಟೋಕಾಲ್. CM ಅವ್ರು ಬರೋ ತನಕ ಆ್ಯಕ್ಚುಲಿ ಯಾರನ್ನೂ ಸರಿಯಾಗಿ ಒಳಗೆ ಬರೋದಕ್ಕೆ ಕಷ್ಟ ಆಗ್ಬೋದು ಕೂಡ. ಬಟ್ ನೀವು ಇದನ್ನ DCM ಅವರಿಗೆ ನೀವು ಇದನ್ನ ಗಮನಕ್ಕೆ ತರಬೇಕಾಗಿತ್ತಲ್ವಾ? ಯಾವ್ದು ಈಗ ಕಲಾವಿದರು ಬರಲ್ಲ, ಈಗ ಅವರೆಲ್ಲ ಬಂದಿದ್ರಾ? ಆದ್ರೆ ನೀವು ಇದನ್ನ ಈ ತರ ಯಾವಾಗ ಪ್ರಾಬ್ಲಮ್ ಆಗುತ್ತೆ, ಪ್ರೋಟೋಕಾಲ್ ಇರುತ್ತೆ ಅನ್ನೋದನ್ನ DCM ಅವರಿಗೆ ಯಾವಾಗ ನೀವು ಪ್ರೋಟೋಕಾಲ್ ಇದೆ, ಆಕ್ಟರ್ಸ್ ಯಾರು ಬಂದಿಲ್ಲ ಅಂತ ಹೇಳಿದಿರಾ? ಪ್ರೋಟೋಕಾಲ್ ಇದೆ, ನಾನು ಹೇಳಿದ್ದೀನ? ಕರೆಯೋಕ್ಕಾಗಿಲ್ಲ ಅಂತ ನಾನು ಹೇಳಿದ್ದೀನ? ಕರೆದಿದ್ದೀವಿ, ಜನರೆಲ್ಲ ಕರಿತೀವಿ. ಒಂದು ನಿಮಿಷ ನಾನು ಹೇಳಿದಂಗೆ ಕೇಳಿಸ್ಕೊಳ್ಳಿ, ನೀವೇನೇನೋ ತಿರ್ಗ್ಸೋಕ್ಕೆಲ್ಲ ಹೇಳ್ಬಿಡಿ. ಎಲ್ರಿಗೂ ನಾವು ಪೋಸ್ಟಲ್ಲಿ ಕಳಿಸ್ತೀವಿ. ಪರ್ಸನಲಾಗಿ ಅವ್ರು ಕರಿಬೇಕು ಅಂದರೆ ಅವ್ರನ್ನ ಒಬ್ಬರನ್ನೇ ಕರೆದಿರೋದು. ಪರ್ಸನಲ್ ಯಾರು ಸ್ಟೇಜ್ ಮೇಲೆ ಯಾರು ಇರ್ತಾರೋ ಅವ್ರನ್ನ ಪರ್ಟಿಕ್ಯುಲರ್ ಕರೀಲೇಬೇಕು ನಾವು. ಅದನ್ನು ಯಾರು ಕರೆದಿದ್ದೀವಿ? ನಮ್ಮ ಗೆಸ್ಟು ಯಾರು ಅಂದ್ಕೊಂಡಿದ್ವಿ? ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರನ್ನ ವೇದಿಕೆ ಮೇಲೆ ಕರೀಲೇಬೇಕು. ಅವ್ರು ನಮ್ಮ ಗೆಸ್ಟು, ಅವ್ರಿಗೆ ಪರ್ಟಿಕ್ಯುಲರ್ ನಾವು ಕರಿತೀವಿ. ಮಿಕ್ಕಿದವ್ರಿಗೆಲ್ಲ ಪೋಸ್ಟಲ್ಲಿ ಹೋಗಿರುತ್ತೆ, ಕೆಲವರಿಗೆ ಹೇಳಿರ್ತೀವಿ, ಕೆಲವರಿಗೆ ಮಾತಾಡಿರ್ತೀವಿ, ಕೆಲವ್ರಿಗೆ ನಾನು ಹೋಗಿ ಕೊಟ್ಟಿರ್ತೀನಿ. ಇನ್ನು ಕನ್ಫ್ಯೂಷನ್